ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 2/8/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ. ರಿವೈಸ್ ಮುರಳಿಯ ದಿನಾಂಕ 17/2/2011. ಮನಸಾ ಸೇವೆಯ ಮೂಲಕ ಆತ್ಮಗಳಿಗೆ ಸಹಯೋಗ ಕೊಡುವ ಸೇವೆ ಮಾಡುತ್ತಾ ಬಹಳ ಕಾಲದಿಂದ ತೀವ್ರ ಪುರುಷಾರ್ಥ ಮಾಡಿ ಎವರ್ ರೆಡಿಯಾಗಿದ್ದರೆ ಮಾಲೆಯಲ್ಲಿ ಮಣಿಯಾಗುತ್ತೀರಿ. ಈ ದಿನ ಸ್ನೇಹ ಸಾಗರ ತನ್ನ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ನನ್ನ ಬಾಬಾ ಬಂದು ಬಿಡು ಎಂದು ಮಕ್ಕಳು ನೆನಪು ಮಾಡಿದರು. ಅಂದಾಗ ಬಾಬಾ ಹೇಳ್ತಾರೆ, ನನ್ನ ಸ್ನೇಹಿ ಮಕ್ಕಳೇ, ಸ್ನೇಹದಲ್ಲಿ ಆ ರೀತಿ ಆಕರ್ಷಣೆ ಇದೆ. ಯಾವುದು ಪ್ರತಿಯೊಬ್ಬ ಮಗು ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಮತ್ತು ತಂದೆ ಪ್ರತಿಯೊಬ್ಬ ಮಗುವನ್ನು ನನ್ನ ಮಗು ಎಂದು ಹೇಳಿ ತನ್ನಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ. ಕಮಾಲಾಗಿದೆ. ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರೆ ನನ್ನದು ಎಂಬ ಶಬ್ದದಲ್ಲಿ ಇಷ್ಟು ಸ್ನೇಹ ತುಂಬಿದೆ. ಇದರಿಂದ ತಂದೆಯೂ ಸಹ ನನ್ನ ಮಕ್ಕಳು ಎಂದು ಹೇಳುತ್ತಾರೆ. ಸ್ನೇಹ ಹೇಗಿದ್ದವರನ್ನು ಹೇಗೆ ಮಾಡುತ್ತದೆ. ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಈ ದಿನ ಸ್ನೇಹದ ಅಲೆಗಳು ಬರುತ್ತಿವೆ. ಇದನ್ನು ನೋಡಿ ಬಾಪ್ದಾದರವರು ಹರ್ಷಿತರಾಗ್ತಿದ್ದಾರೆ. ಸ್ನೇಹವೇ ಹೃದಯವನ್ನು ತನ್ನದನ್ನಾಗಿ ಮಾಡಿಕೊಳ್ಳುವ ಸಾಧನೆಯಾಗಿದೆ. ಅಂದಾಗ ಪ್ರತಿಯೊಬ್ಬ ಮಗುವಿನಲ್ಲಿ ಈ ದಿನ ಸ್ನೇಹದ ಅಲೆಗಳು ಬರುವುದನ್ನು ನೋಡಿ ನೋಡಿ ಬಾಪ್ದಾದರವರು ಖುಷಿಯಾಗ್ತಿದ್ದಾರೆ. ಈಗೀಗ 5 ನಿಮಿಷಕ್ಕಾಗಿ ಒಂದು ಡ್ರಿಲ್ ಬಾಪ್ದಾದ ಎಲ್ಲರಿಗೆ ಮಾಡಿಸ್ತಿದ್ದಾರೆ. ತನ್ನ ಮನಸಾ ಶಕ್ತಿಯಿಂದ ಸೃಷ್ಟಿಯಲ್ಲಿ ಯಾರೆಲ್ಲ ತಮ್ಮ ಭಕ್ತರು ಅಥವಾ ಅನೇಕ ದುಃಖಿ ಅಶಾಂತ ಆತ್ಮಗಳು ತಮ್ಮನ್ನು ನೆನಪು ಮಾಡ್ತಿದ್ದಾರೆ. ಹೇ ನನ್ನ ಪೂರ್ವಜರೇ, ನಮಗೆ ಸ್ವಲ್ಪ ಸಮಯಕ್ಕಾದರೂ ಶಾಂತಿ ಕೊಡಿ, ಸ್ವಲ್ಪವಾದರೂ ಸುಖದ ಹನಿ ಕೊಡಿ. ಅಂತಹ ಆತ್ಮಗಳನ್ನು ರಕ್ಷಣೆ ಮಾಡಿ. ಇಲ್ಲಿ ಕುಳಿತಿದ್ದರೂ ಇಮರ್ಜ್ ಮಾಡಿಕೊಳ್ಳಿ. ಕೂಗು ಕೇಳಿಸುತ್ತಿದೆಯೇ? ರಕ್ಷಣೆ ಮಾಡಿ, ರಕ್ಷಣೆ ಮಾಡಿ ಎಂದು ಕೂಗುತ್ತಿದ್ದಾರೆ. ಅಂದಾಗ ಅಂತಹ ಆತ್ಮಗಳಿಗೆ ತಮ್ಮ ಮನಸಾ ಶಕ್ತಿಯ ಮೂಲಕ ಸುಖ ಶಾಂತಿಯ ಕಿರಣಗಳನ್ನು ತಲುಪಿಸಿ. ಈ ಮನಸಾ ಸೇವೆ ಇಡೀ ದಿನದಲ್ಲಿ ಪದೇ ಪದೇ ಮಾಡುತ್ತೀರಿ. ಏಕೆಂದರೆ ತಂದೆಯ ಜೊತೆ ತಾವು ಮಕ್ಕಳು ಸಹ ವಿಶ್ವ ಸೇವಕರಾಗಿದ್ದೀರಿ. ಇಡೀ ದಿನ ವಾಣಿಯ ಮೂಲಕ ಹೇಗೆ ಸೇವೆಗೆ ನಿಮಿತ್ತರಾಗ್ತೀರಾ, ಅದೇ ರೀತಿ ಮಧ್ಯ ಮಧ್ಯದಲ್ಲಿ ಮನಸಾ ಸೇವೆಯ ಅಭ್ಯಾಸ ಮಾಡುತ್ತೀರಿ. ಇದರಲ್ಲಿ ತಮಗೆ ತಮ್ಮ ಲಾಭವೂ ಇದೆ. ಏಕೆಂದರೆ ಒಂದು ವೇಳೆ ತಮ್ಮ ಮನಸ್ಸು ಸದಾ ಸೇವೆಯಲ್ಲಿ ಬ್ಯುಸಿಯಾಗಿದ್ದರೆ ತಮ್ಮ ಹತ್ತಿರ ಮಾಯೆ ಮಧ್ಯ ಮಧ್ಯದಲ್ಲಿ ಕೆಲಸಕ್ಕೆ ಬಾರದೆ ಸಂಕಲ್ಪಗಳು ಅಥವಾ ವ್ಯರ್ಥ ಸಂಕಲ್ಪಗಳು ಮಾಡುತ್ತದೆ. ಅದರಿಂದ ಬಚಾವಾಗ್ತೀರಿ. ಪರಿಶ್ರಮ ಪಡಬೇಕಾಗಿಲ್ಲ. ಈಗ ಬಾಪ್ತಾದ ಹೇಗಿದ್ದೀರಾ ಎಂದು ಕೇಳ್ತಾರೆ. ಅಂದಾಗ ಯಾವ ಉತ್ತರ ಕೊಡ್ತೀರಿ? ಪುರುಷಾರ್ಥ ಇದೆ, ಆದರೆ ಕೆಲವೊಮ್ಮೆ ಸದಾಕಾಲದ ಪುರುಷಾರ್ಥ ನಡೆಯುತ್ತಿಲ್ಲ. ಅಂದಾಗ ಬಾಪ್ತಾದ ಈಗ ಎಲ್ಲ ಮಕ್ಕಳ ಈ ರೆಕಾರ್ಡ್ ನೋಡಲು ಬಯಸುತ್ತಾರೆ. ಈ ಕೆಲವೊಮ್ಮೆ ಎಂಬ ಶಬ್ದ ಸಮಾಪ್ತಿಯಾಗಲಿ. ಈ ರೀತಿಯಾಗಲು ಸಾಧ್ಯತೆ ಇದೆಯೇ? ಕೆಲವೊಮ್ಮೆ ಎನ್ನುವುದು ಸಮಾಪ್ತಿಯಾಗುತ್ತದೆಯೇ? ಸಮಯದಲ್ಲಿ ತಯಾರಾಗ್ತೀರಾ? ಆಗುತ್ತಿದ್ದೀರಾ? ಆಗಲೇಬೇಕು. ಇದಕ್ಕೆ ಬದಲಾಗಿ ಈಗ ಎವರ್ ರೆಡಿ ಆಗಲು ಸಾಧ್ಯವೇ? ಏಕೆ? ಎವರ್ ರೆಡಿ ಆಗುವ ಅಭ್ಯಾಸ ಮಾಯಾಜೀತ್, ಮನಜೀತ್, ಜಗಜ್ಜೀತ್ ಈ ಸಂಸ್ಕಾರವನ್ನು ಬಹಳ ಕಾಲದಿಂದ ಮಾಡಿಕೊಂಡಾಗ ಅಂತ್ಯ ಸಮಯವೂ ಸಹ
ಬಹಳ ಕಾಲದ ಅಭ್ಯಾಸ ವಿಜಯಿಯನ್ನಾಗಿ ಮಾಡಿ ತಮ್ಮನ್ನು ವಿಶೇಷವಾಗಿ ಮಾಲೆಯಲ್ಲಿ ಮಣಿಯನ್ನಾಗಿ ಮಾಡ್ತದೆ, ಪಾಸ್ವಿತಾನರನ್ನಾಗಿ ಮಾಡ್ತದೆ. ಅಂದಾಗ ಹೇಳಿ, ಈ ಸಾಹಸವಿದೆಯಲ್ಲವೇ? ಪಾಸ್ವಿತಾನರಾಗಲೇಬೇಕಲ್ಲವೇ? ಯಾರು ದ್ವಾಪರದಿಂದ ಇಲ್ಲಿಯ ಇದುವರೆಗೆ ಪೂಜ್ಯರಾಗ್ತಾರೆ, ಅರ್ಥಾತ್ ಮಾಲೆಯಲ್ಲಿ ಮಣಿಗಳಾಗ್ತಾರೆ, ಅಂದಾಗ ತಮ್ಮನ್ನು ಮಾಲೆಯಲ್ಲಿ ಮಣಿಯನ್ನಾಗಿ ಮಾಡಿಕೊಳ್ಳುವ ಶುದ್ಧ ಸಂಕಲ್ಪ ಇದೆಯಲ್ಲವೇ? ಬಾಪ್ದಾದರವರು ಸಹ ಪ್ರತಿದಿನ ಅಮೃತ ವೇಳೆ ತನ್ನ ಮಾಲೆಯ ಮಣಿಗಳನ್ನು ನೋಡ್ತಾರೆ ಮತ್ತು ವಿಶೇಷ ಮಿಲನ ಮಾಡ್ತಾರೆ. ಅಂದಾಗ ತಾವೆಲ್ಲರೂ ತಮ್ಮನ್ನು ತಾವು ಮಾಲೆಯ ಮಣಿಗಳು ಎಂದು ತಿಳಿಯುತ್ತೀರಾ? ಬೇರೆ ಮಾಲೆ 16,000 ಸಹ ಇದೆ, ಆದರೆ 2ನೇ ಮಾಲೆಯಾಗಿದೆ. ವಿಶೇಷ ಮಾಲೆ ಯಾವುದು ಗಾಯನ ಪೂಜೆಗೆ ಯೋಗ್ಯವಾಗ್ತದೆ ಅದು ಮೊದಲನೇ ಮಾಲೆಯಾಗಿದೆ. ಅಂದಾಗ ಈ ದಿನ ಬಾಪ್ದಾದ ಆ ಮಣಿಗಳನ್ನು ನೋಡ್ತಿದ್ದಾರೆ. ಏಕೆಂದರೆ ಬ್ರಹ್ಮ ತಂದೆಯ ಜೊತೆ ವಿಶೇಷ ರಾಜ್ಯಾಧಿಕಾರಿ ಜೊತೆಗಾರರು ಅವರೇ ಆಗ್ತಾರೆ. ಈ ದಿನ ಬ್ರಹ್ಮ ತಂದೆ ತನ್ನ ಈಗಿನ ತೀವ್ರ ಪುರುಷಾರ್ಥಿ ಮತ್ತು ಭವಿಷ್ಯದ ರಾಜ್ಯಾಧಿಕಾರಿ ಸಿಂಹಾಸನದ ಮೇಲೆಯಂತೂ ಇಬ್ಬರೇ ಕುಳಿತುಕೊಳ್ತಾರೆ, ಆದರೆ ರಾಜ್ಯದ ಜೊತೆಗಾರರಾಗಿದ್ದು ಮೊದಲನೇ ಮಾಲನೆಯಾಗಿದೆ. ಅಂದಾಗ ತಮ್ಮನ್ನು ತಾವು ಚೆಕ್ ಮಾಡಿಕೊಂಡಿದ್ದೀರಾ? ಬಾಪ್ದಾದರವರ ಜೊತೆಯಂತೂ ಹೋಗ್ತೀರಿ, ಏಕೆಂದರೆ ಈಗ ತಮ್ಮೆಲ್ಲರದ್ದು ರಿಟರ್ನ್ ಜರ್ನಿಯಾಗಿದೆ. ಯಾವಾಗ ಹೋಗಲೇಬೇಕು ಆಗ ತಂದೆಯ ಜೊತೆ ಹೋಗಬೇಕು, ಒಂಟಿಯಾಗಿ ಹೋಗಬಾರದು. ಅಂದಾಗ ಜೊತೆಯಲ್ಲಿ ಹೋಗುವವರು ಸಮೀಪದ ಮಣಿಗಳು ಯಾರಾಗ್ತೀರಿ? ಯಾರು ಬಹಳ ಕಾಲದ ತೀವ್ರ ಪುರುಷಾರ್ಥಿಯಾಗ್ತಾರೆ ಅವರೇ ಸಮೀಪಕ್ಕೆ ಹೋಗ್ತಾರೆ. ಪುರುಷಾರ್ಥಿ ಅಲ್ಲ, ಕೆಲವೊಮ್ಮೆ ಮಾಡುವವರಲ್ಲ, ಬಹಳ ಕಾಲದ ತಂದೆಯ ಸಮಾನಾಗಿರುವವರೇ ರಾಜ್ಯಾಧಿಕಾರಿಯಾಗ್ತಾರೆ. ಅಂದಾಗ ಏನು ತಿಳಿದುಕೊಂಡಿದ್ದೀರಾ? ತೀವ್ರ ಪುರುಷಾರ್ಥಿಯಾಗಿದ್ದೀರಾ? ಯಾರು ನಾನು ಪುರುಷಾರ್ಥದ ಸಾಲಿನಲ್ಲಿದ್ದೇನೆ ಎಂದು ತಿಳಿಯುತ್ತಿದ್ದೀರೋ ಅವರು ಕೈ ಎತ್ತಿ. ತೀವ್ರ ಪುರುಷಾರ್ಥಿ ಉದ್ದವಾಗಿ ಕೈ ಎತ್ತಿ. ಚಿಕ್ಕದಾಗಿ ಎತ್ತುತ್ತೀರಿ, ಒಳ್ಳೆಯದು. ಬಹಳ ಎತ್ತುತ್ತಿದ್ದಾರೆ, ಉದ್ದವಾಗಿ ಕೈ ಎತ್ತಿ, ಚಿಕ್ಕದಾಗಿ ಅಲ್ಲ, ಒಳ್ಳೆಯದು. ಬಾಪ್ದಾದರವರಂತೂ ಪ್ರತಿದಿನ ಮಕ್ಕಳ ಚಾರ್ಟ್ ನೋಡ್ತಾರೆ. ಮೆಜಾರಿಟಿ ತೀವ್ರ ಪುರುಷಾರ್ಥಿಗಳು ಇದ್ದಾರೆ, ಆದರೆ ಕೆಲವೊಮ್ಮೆ ಎಂಬ ಶಬ್ದವನ್ನು ಜೊತೆಯಲ್ಲಿ ಸೇರಿಸ್ತೀರಿ. ಆದರೆ ತಂದೆ ಏಕೆ ಹೇಳುತ್ತಿದ್ದಾರೆ? ಅಟೆನ್ಷನ್ ಪ್ಲೀಸ್. ಸೂಕ್ಷ್ಮ ಸಂಕಲ್ಪದಲ್ಲೂ ಏರುಪೇರಿಲ್ಲ. ಅಚಲ ಅಡೋಲ ಶುದ್ಧ ಸಂಕಲ್ಪಧಾರಿ ಬಹಳ ಸಮಯದಿಂದ ಆಗಲೇಬೇಕು. ಕೆಲವು ಮಕ್ಕಳು ಬಹಳ ಮಧುರ ಮಧುರ ಆತ್ಮಿಕ ವಾರ್ತಾಲಾಪ ಮಾಡ್ತಾರೆ. ಬಾಬಾ ನಾವು ತಯಾರಾಗಿಯೇ ಬಿಡ್ತೇವೆ ಎಂದು ಹೇಳ್ತಾರೆ. ಏಕೆಂದರೆ ಸಮಯ ಎಷ್ಟು ಸಮೀಪ ಬರುತ್ತದೋ ಪರಿಸ್ಥಿತಿಗಳು ಬಂದಾಗ, ಏರುಪೇರಾದಾಗ ವೈರಾಗ್ಯ ಸ್ವತಃವಾಗಿಯೇ ಬರ್ತದೆ. ಆದರೆ ತಮ್ಮ ಟೀಚರ್ ಯಾರಾಗಿದ್ದಾರೆ? ಸಮಯ ಅಥವಾ ತಂದೆ? ಯಾರು ತಮ್ಮ ಟೀಚರ್ ಆಗಿದ್ದಾರೆ? ಸಮಯವಂತೂ ತಮ್ಮ ರಚನೆಯಾಗಿದೆ. ಅಂದಾಗ ತಂದೆ ಈಗ ಸೂಚನೆ ಕೊಡ್ತಿದ್ದಾರೆ, ಬಹಳ ಸಮಯದ ತೀವ್ರ ಪುರುಷಾರ್ಥ ಅಂತ್ಯದಲ್ಲಿ ಪಾಸ್ವಿತಾನರನ್ನಾಗಿ ಮಾಡ್ತದೆ. ಪಾಸ್ ಅಂತೂ ಎಲ್ಲರೂ ಆಗ್ತಾರೆ, ಆದರೆ ಪಾಸ್ವಿತಾನರಾಗುವವರು ಬಹಳ ಸಮಯದಿಂದ ನಿರಂತರವಾಗಿ ತೀವ್ರ ಪುರುಷಾರ್ಥ ಮಾಡುವ ಅವಶ್ಯಕವಾಗಿದೆ. ಆದ್ದರಿಂದ ಈ ದಿನದ ತಾರೀಕು ನೋಟ್ ಮಾಡಿಕೊಳ್ಳಿ. ಒಂದು ವೇಳೆ ಈಗಲೂ ಕೆಲವೊಮ್ಮೆ ಏನಾದರೂ ಆದರೆ ಮಾಡಿಯೇ ಮಾಡ್ತೇವೆ ಎಂಬ ಶಬ್ದ ಮುಂದೆ ಹೋಗ್ತದೆ. ತಂದೆಯ ಪ್ರೀತಿಯಂತೂ ಸದಾ ಇರ್ತದೆ. ಕೊನೆಯ ಮಣಿಯ ಮೇಲೂ ತಂದೆಯ ಪ್ರೀತಿ ಇದೆ. ಏಕೆ? ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದ್ದೀರಿ. ಈ ದಿನದ ದೊಡ್ಡ ದೊಡ್ಡ ಆತ್ಮಗಳು ನನ್ನ ಬಾಬಾ ಎಂದು ಹೇಳೋದಿಲ್ಲ, ಆದರೆ ನನ್ನ ಬಾಬಾ ಎಂದು ಒಪ್ಪುತ್ತಾರೆ. ಆದ್ದರಿಂದ ತಂದೆಯ ಪ್ರೀತಿ ಅವರ ಮೇಲೂ ಇರ್ತದೆ. ಮಕ್ಕಳ ಮೇಲೆ ಪ್ರೀತಿ ತಂದೆಗೆ ಸದಾ ಇರ್ತದೆ, ಕೊನೆಯವರೆಗೂ ಇರ್ತದೆ. ಕೊನೆಯವರ ಮೇಲೂ ಸಹ ಇರ್ತದೆ. ಸ್ನೇಹವೇ ತಮ್ಮನ್ನು ತಂದೆಯವರನ್ನಾಗಿ ಮಾಡಿದೆ. ಬಾಪ್ದಾದರವರು ಇದನ್ನೂ ಸಹ ತಿಳಿಸಿದ್ದಾರೆ. ಸ್ನೇಹ ಮೆಜಾರಿಟಿ ಮಕ್ಕಳ ಮೇಲೆ ಇದೆ ಮತ್ತು ಇರ್ತದೆ. ಆದರೆ ಕೇವಲ ಸ್ನೇಹ ಅಲ್ಲ, ಶಕ್ತಿಯೂ ಸಹ ಬೇಕಾಗಿದೆ, ತೀವ್ರ ಪುರುಷಾರ್ಥವೂ ಬೇಕಾಗಿದೆ. ಆದ್ದರಿಂದ ಈಗಂತೂ ಶಿವರಾತ್ರಿ ಬಂದಿದೆ.
ತಂದೆಯ ಅವತರಣೆಯ ಜೊತೆಗೆ ಮಕ್ಕಳದ್ದೂ ಸಹ ಅವತರಣೆಯಾಗಿದೆ. ಈ ಶಿವರಾತ್ರಿಯಂದು ಪ್ರತಿಯೊಬ್ಬ ಮಗು ತನ್ನನ್ನು ಸಾಧಾರಣ ಪುರುಷಾರ್ಥಕ್ಕೆ ಬದಲಾಗಿ ತೀವ್ರ ಪುರುಷಾರ್ಥಿಯಾಗುವ ಸಂಕಲ್ಪ ಮಾಡಲಿ ಎಂದು ಬಾಪ್ತಾದರವರು ಬಯಸ್ತಾರೆ. ಆಗಲು ಸಾಧ್ಯವೇ? ಶಿವರಾತ್ರಿಯಂದು ದೃಢ ಸಂಕಲ್ಪ ತಮ್ಮೊಂದಿಗೆ ತಾವೇ ಮಾಡಿ, ಬರೆಯುವುದಲ್ಲ, ಕ್ಲಾಸಿನಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಆದರೆ ತಂದೆಯ ಜೊತೆ ಹೃದಯದಲ್ಲಿ ಶಿವರಾತ್ರಿಯಂದು ನಾವು ಕೆಲವೊಮ್ಮೆ ಎಂಬ ಶಬ್ದವನ್ನು ನಮ್ಮ ಪುರುಷಾರ್ಥದ ಡಿಕ್ಷನರಿಯಿಂದ ತೆಗೆದು ಬಿಡ್ತೇವೆ ಎಂದು ಸಂಕಲ್ಪ ಮಾಡಲು ಸಾಧ್ಯವೇ? ಯಾರು ಇದೇನು ದೊಡ್ಡ ಮಾತೇನಲ್ಲ, ಯೋಚನೆ ಮಾಡಿದ್ದೇವೆ ಮತ್ತು ಆಗಿದ್ದೇವೆ. ಸಾಹಸ ಇಟ್ಟುಕೊಳ್ಳುವವರು ಕೈ ಎತ್ತಿ. ಒಳ್ಳೆಯದು, ಖುಷಿಪಡಿಸಿದ್ದೀರಿ. ಬಾಪ್ತಾದರವರಿಗಂತೂ ಮಕ್ಕಳ ಮೇಲೆ ವಿಶ್ವಾಸವಿದೆಯಲ್ಲವೇ? ಅಂದಾಗ ಈಗಿನಿಂದಲೇ ಪದುಮದಷ್ಟು ಅಂತಹ ಮಕ್ಕಳಿಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ವಾಹ್ ಮಕ್ಕಳೇ ವಾಹ್, ಸಾಹಸವುಳ್ಳವರಾಗಿದ್ದೀರಾ. ತಮ್ಮ ಸಾಹಸ ಮತ್ತು ತಂದೆಯ ಸಹಯೋಗವಂತೂ ಇದ್ದೇ ಇರ್ತದೆ. ಈಗ ಒಂದು ಕೆಲಸ ಮಾಡಬೇಕು. ತಮ್ಮ ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳಲು ಹೇಗೆ ತಂದೆ ಮೊದಲು ಹೇಳಿದ್ದಾರೆ, ಸೆಕೆಂಡಿನಲ್ಲಿ ಸ್ಟಾಪ್, ಬಿಂದು ಆಗಿದ್ದೇನೆ, ಬಿಂದು ಹಾಕಬೇಕು ಮತ್ತು ಎಲ್ಲರನ್ನೂ ಬಿಂದು ರೂಪದಲ್ಲಿ ನೋಡಬೇಕು. ಯಾವಾಗ ಬಿಂದುವನ್ನೇ ನೋಡ್ತೀರಿ ಮತ್ಯಾವುದೇ ಸಂಕಲ್ಪ ನಡೆಯೋದಿಲ್ಲ. ಮನಸ ಸೇವೆಯ ಅಟೆನ್ಷನ್ ಇಟ್ಟುಕೊಳ್ಳಬೇಕು. ಇಷ್ಟು ದುಃಖಿ ಆತ್ಮಗಳು ಕೂಗುತ್ತಿದ್ದಾರೆ. ಅವರಿಗೆ ಕಿರಣಗಳು ಕೊಡುವ ಸೇವೆಯಲ್ಲೂ ಸಹ ಹೆಚ್ಚು ಮನಸ್ಸನ್ನಿಡಬೇಕಾಗ್ತದೆ. ಮನಸ ಸೇವೆ ಬಹಳ ಶ್ರೇಷ್ಠ ಸೇವೆಯಾಗಿದೆ. ದುಃಖಿಗಳಿಗೂ ಸಹ ಲಾಭವಿದೆ ಮತ್ತು ತಮಗೂ ಸಹ ತಮ್ಮ ಲಾಭವಿದೆ, ಡಬಲ್ ಲಾಭವಿದೆ. ಹೇಗೆ ವಾಣಿಯಿಂದ ಸೇವೆ ಮಾಡ್ತೀರಿ ಮತ್ತು ಸೇವೆ ವೃದ್ಧಿಯಾಗ್ತಾ ಹೋಗ್ತದೆ. ಹೃದಯದಿಂದ ಮಾಡ್ತೀರಿ, ಸಂಖ್ಯೆಯೂ ಹೆಚ್ಚಾಗ್ತಾ ಹೋಗ್ತದೆ, ಸೇವಾ ಕೇಂದ್ರಗಳೂ ಹೆಚ್ಚಾಗ್ತಾ ಹೋಗ್ತವೆ. ವಾಚಾ ಸೇವೆ ಮೆಜಾರಿಟಿ ಚೆನ್ನಾಗಿದೆ, ಎಲ್ಲರದ್ದೂ ಅಲ್ಲ, ಆದರೆ ಮೆಜಾರಿಟಿ ಚೆನ್ನಾಗಿದೆ. ಅದೇ ರೀತಿ ಈಗ ಮನಸ್ಸಿನಿಂದ ವಿಶೇಷವಾಗಿ ಆತ್ಮಗಳಿಗೆ ಸಹಯೋಗ ಕೊಡುವ ಸೇವೆಯೂ ಸಹ ಮಾಡುತ್ತೀರಿ. ಮನಸ್ಸನ್ನು ಫ್ರೀಯಾಗಿ ಬಿಡಬೇಡಿ. ಯಾವುದಾದರೂ ಸೇವೆಯಲ್ಲಿ ಮನಸ್ಸಿನ ಮೂಲಕ ಶಕ್ತಿಗಳನ್ನು ಕೊಡುವ, ಮುಖದಿಂದ ವಾಣಿಯ ಸೇವೆ, ಕರ್ಮದಿಂದದಲ್ಲಿ ಗುಣಗಳಿಂದ ಸೇವೆ, ಸಂಬಂಧ ಸಂಪರ್ಕದಲ್ಲಿ ಖುಷಿ ಕೊಡುವ ಸೇವೆ, ಈ ಭಿನ್ನ ಭಿನ್ನ ಸೇವೆಗಳಲ್ಲಿ ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳಿ. ಏಕೆಂದರೆ ಇಡೀ ವಿಶ್ವದಲ್ಲಿ ಸಾಹುಕಾರ ಆತ್ಮಗಳು ಯಾರಿದ್ದಾರೆ? ತಾವೇ ಅಲ್ಲವೇ? ಎಷ್ಟು ಖಜಾನೆಗಳು ಸಿಕ್ಕಿವೆ. ಪ್ರತಿಯೊಂದು ಖಜಾನೆಯಿಂದ ಸೇವೆ ಮಾಡಿ. ಖಜಾನೆಯನ್ನು ಎಷ್ಟು ಸೇವೆಯಲ್ಲಿ ತೊಡಗಿಸುತ್ತೀರಿ ಅಷ್ಟು ಖಜಾನೆಗಳು ಹೆಚ್ಚಾಗುತ್ತಾ ಹೋಗ್ತವೆ. ಆದ್ದರಿಂದ ಈಗ ಹೇಗೆ ಸ್ವಯಂ ಸೇವೆಗೆ ಅಟೆನ್ಷನ್ ಕೊಡುತ್ತೀರಿ, ಅದೇ ರೀತಿ ತಮ್ಮದೇ ದುಃಖಿ ಆತ್ಮಗಳು ತಮ್ಮ ಭಕ್ತರಿಗೆ ಮನಸ್ಸಿನ ಮೂಲಕ ಕಿರಣಗಳನ್ನು ಕೊಡುವ ಸೇವೆಯಲ್ಲಿ ಅಟೆನ್ಷನ್ ಕೊಟ್ಟು ಇಡೀ ದಿನದಲ್ಲಿ ಮಾಡಿ ಬಹಳ ಕೂಗುತ್ತಾರೆ. ತಮಗೆ ಕೇಳಿಸುವುದಿಲ್ಲವೇ? ಮೆಜಾರಿಟಿ ಪ್ರತಿಯೊಂದು ಮನೆಯಲ್ಲಿ ಯಾವುದಾದರೂ ದುಃಖದ ಕಾರಣವಿದೆ. ಇಂತಹ ದುಃಖಿಗಳಿಗೆ ಸುಖ ಕೊಡುವವರು ಯಾರಾಗಿದ್ದಾರೆ? ಅವರು ಯಾರಾಗಿದ್ದಾರೆ? ತಾವೇ ಆಗಿದ್ದೀರಿ. ಅಂದಾಗ ಮನಸಾ ಸೇವೆಯನ್ನು ಇಡೀ ದಿನದಲ್ಲಿ ಚೆಕ್ ಮಾಡಿಕೊಳ್ಳಿ. ಎಷ್ಟು ಸಮಯ ಹೇಗೆ ಸ್ವಯಂನ ಪ್ರತಿ ಕೊಡ್ತೀರಾ, ಅದೇ ರೀತಿ ಮನಸಾ ಸೇವೆಯ ಪ್ರತಿ ಎಷ್ಟು ಸಮಯ ಕೊಟ್ಟಿದ್ದೀರಿ? ದಯಾಹೃದಯಿ ಆಗಿದ್ದೀರಲ್ಲವೇ? ಅಂದಾಗ ದುಃಖಿಗಳ ಮೇಲೆ ದಯೆ ತೋರಿಸಿ. ತಮ್ಮ ಹಾಡೂ ಸಹ ಇದೆಯಲ್ಲವೇ? ಓ ತಂದೆ ತಾಯಿ, ದುಃಖಿಗಳ ಮೇಲೆ ದಯೆ ತೋರಿಸಿ ಎಂಬ ಹಾಡಿದೆಯಲ್ಲವೇ? ಬಾಪ್ತಾದರವರಿಗೆ ಬಹಳ ಕೂಗು ಕೇಳಿಸ್ತದೆ, ತಮಗೆ ಕಡಿಮೆ ಕೇಳಿಸ್ತದೆ. ಆದರೆ ಈಗ ಕೇಳಿ, ಅವರು ಎಲ್ಲಿಗೆ ಹೋಗ್ತಾರೆ? ತಮ್ಮದೇ ಸಹೋದರ ಸಹೋದರಿಯರಾಗಿದ್ದಾರೆ. ತಮ್ಮ ಲಾಭವನ್ನು ತೆಗೆದುಕೊಳ್ಳಿ, ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳಿ ಮತ್ತು ದುಃಖಿಗಳ ದುಃಖವನ್ನು ದೂರ ಮಾಡಿ. ಕೂಗುತ್ತಾರೆ, ಹೃದಯ ಕೂಗುತ್ತದೆ. ಬಾಪ್ತಾದರವರಂತೂ ಕೇಳ್ತಾರೆ. ಅಂದಾಗ ಓ ನನ್ನ ಮುದ್ದಾದ ಮಕ್ಕಳೇ ಎಂದು ಮಕ್ಕಳನ್ನು ನೆನಪು ಮಾಡುತ್ತಾರೆ. ಈಗ ದಯಾಹೃದಯವನ್ನು ಧಾರಣೆ ಮಾಡಿ ತಾವು ಬ್ರಾಹ್ಮಣರಲ್ಲೂ ಸಹ ಒಬ್ಬರಿಗೊಬ್ಬರು ಸಹಯೋಗಿಯಾಗಿ. ಎಂತಹದೇ ಸಂಸ್ಕಾರವಿರಲಿ, ಆದರೆ ತಮ್ಮ ಕಾರ್ಯ ಯಾವುದು? ಸಂಸ್ಕಾರದಿಂದ ಮೋಸ ಹೋಗುವುದೋ ಅಥವಾ ಅವರನ್ನು ಸಂಸ್ಕಾರದ ಜಂಜಾಟದಿಂದ ಬಿಡುಗಡೆ ಮಾಡುವುದೋ? ತಮ್ಮದು ಸಹ ಟೈಟಲ್ ಇದೆಯಲ್ಲವೇ? ದುಃಖಹರ್ತ ಸುಖಕರ್ತ ಎಂಬ ಟೈಟಲ್ ಇದೆಯಲ್ಲವೇ?
ತಂದೆಯ ಜೊತೆಗಾರರಲ್ಲವೇ? ತಂದೆಯ ಜೊತೆಗಾರರು ಯಾವ ಸಂಕಲ್ಪವನ್ನು ಮಾಡಿದ್ದೀರಿ? ಈ ವಿಶ್ವವನ್ನು ನೋಡಿ, ಈ ವಿಶ್ವವನ್ನು ದುಃಖ ಶಾಂತದಿಂದ ಬದಲಾವಣೆ ಮಾಡಿ ಸುಖ ಶಾಂತಿಯ ಸ್ಥಾಪನೆ ಮಾಡಲೇಬೇಕು. ಮಾಡಬೇಕಲ್ಲವೇ? ಕೈ ಎತ್ತಿ. ಮಾಡಬೇಕೇ ಅಥವಾ ಕೇವಲ ನೋಡುವುದೋ? ಸ್ಥಾಪನೆ ಆಗ್ತಿದೆ, ಆದರೆ ಈಗ ಬದಲಾವಣೆಯಾಗಬೇಕು. ಬ್ರಾಹ್ಮಣ ಆತ್ಮರಾಗಲಿ, ನೋಡುತ್ತಿರಬೇಡಿ. ಮಾಡುತ್ತಿದ್ದಾರೆ, ಆದರೆ ಅವರಿಗೂ ಸಹ ವಾಣಿ ಮತ್ತು ಮನಸಾ ಸೇವೆಯ ಮೂಲಕ ಪರಿವರ್ತನೆ ಮಾಡಬಾರದು. ಬಾಪ್ತಾದ ಕೇಳುತ್ತಿರುತ್ತಾರೆ. ಬಾಪ್ತಾದರವರಿಗೆ ಮಾತು ಕೊಟ್ಟಿದ್ದೀರಿ. ಮಾತು ಕೊಟ್ಟ ನಂತರ ಸ್ವಯಂ ತಂದೆಯ ಡೈರೆಕ್ಷನ್ ಮೇಲೆ ನಡೆಯಿರಿ. ಜವಾಬ್ದಾರಿ ಬಾಪ್ತಾದ ಆಗಿದ್ದಾರೆ. ಅವರ ಜೊತೆಗಾರರು ನಿಮಿತ್ತಾಗಿರುವ ಮಕ್ಕಳಾಗಿದ್ದಾರೆ. ಸದಾ ತಮ್ಮ ಮನಸ್ಸನ್ನು ವ್ಯರ್ಥ ಸಂಕಲ್ಪಗಳಿಗೆ ಬದಲಾಗಿ ಈಗ ದುಃಖಿ ಆತ್ಮಗಳಿಗೆ, ಬ್ರಾಹ್ಮಣರಾಗಿರಲಿ ಯಾರೇ ಆಗಿರಲಿ, ಡಿಸ್ಟರ್ಬ್ ಆಗಿರುವ ಆತ್ಮರಿಗೆ ಸಹಯೋಗ ಕೊಡಿ. ಸಹಯೋಗಿಯಾಗಿ. ಒಳ್ಳೆಯದು. ಹೊಸ ಮಕ್ಕಳು ಯಾರು ಮೊದಲನೇ ಬಾರಿ ಬಂದಿದ್ದೀರಿ, ಅವರು 1 ಸೆಕೆಂಡಿನಲ್ಲಿ 10 ನಿಮಿಷದ ಕೆಲಸ ಮಾಡಬೇಕು. ಸಮಯವನ್ನು ಸ್ವಲ್ಪವೂ ವ್ಯರ್ಥ ಮಾಡಬಾರದು. ಗಮನ ಕೊಡಬೇಕು. ತಮ್ಮ ಪುರುಷಾರ್ಥ ತೀವ್ರ ಮಾಡಿ ಎಷ್ಟು ಮುಂದುವರಿಯಲು ಬಯಸುವಿರಿ ಅಷ್ಟು ಮುಂದುವರಿಯಬಹುದು. ನಿಮ್ಮೆಲ್ಲರಿಗೂ ಎಲ್ಲ ಬ್ರಾಹ್ಮಣರ ಕಡೆಯಿಂದ, ತಂದೆಯ ಕಡೆಯಿಂದ ಶುಭ ಭಾವನೆ, ಶುಭ ಕಾಮನೆ ಇದೆ. ಒಳ್ಳೆಯದು. ಮಧುಬನದವರು ಒಂದು ವೇಳೆ ಇಲ್ಲವೆಂದರೆ ತಮ್ಮ ಅತಿಥಿ ಸತ್ಕಾರ ಯಾರು ಮಾಡುವರು? ಆರಾಮಾಗಿ ಬರ್ತೀರಿ, ತಿನ್ನುತ್ತೀರಿ, ಕುಡಿಯುತ್ತೀರಿ, ರಿಫ್ರೆಶ್ ಆಗ್ತೀರಿ ಅಂದಾಗ ಮಧುಬನದವರಿಗೆ ಚಪ್ಪಾಳೆ ಹಾಕಿ. ಬಾಪ್ತಾದರವರಿಗೆ ಗೊತ್ತಿದೆ, ಸ್ಥಾನ ಕಡಿಮೆ ಇರುವ ಕಾರಣ ಮಧುಬನದವರಿಗೆ ಸ್ವಲ್ಪ ದೂರ ಕುಳಿತು ಕೇಳಬೇಕಾಗ್ತದೆ. ಇದು ಸಹ ಮಧುಬನದವರ ಸೇವೆಯಾಗಿದೆ. ಅನ್ಯರಿಗೆ ಸುಖ ಕೊಡುವುದು ಸುಖದಾತರಾಗಿದ್ದೀರಲ್ಲವೇ? ಅಂದಾಗ ಮಧುಬನದವರ ಕೆಲಸವಾಗಿದೆ ಸುಖ ತೆಗೆದುಕೊಳ್ಳುವುದು ಮತ್ತು ಸುಖ ಕೊಡುವುದು. ಏಕೆಂದರೆ ಯಾರೆಲ್ಲ ಬರ್ತಾರೆ ಅವರ ಅನುಭವದಿಂದ ತಾವು ಅನುಭವ ತಿಳಿಸುತ್ತೀರಿ. ಆ ಅನುಭವದಿಂದ ಒಬ್ಬರಿಗೊಬ್ಬರಿಗೆ ಲಾಭ ಆಗ್ತದೆ. ಕೆಲವೊಂದು ಲಾಭಗಳು ಆಗ್ತದೆ, ಆದರೆ ಸಮಯ ಕಡಿಮೆ ಇರುವ ಕಾರಣ ತಿಳಿಸುವುದು ಕಡಿಮೆ. ಆದರೆ ಮಧುಬನದವರ ಟೈಟಲ್ ಏನಾಗಿತ್ತು? ಸುಖ ಕೊಡುವುದು ಮತ್ತು ಸುಖ ತೆಗೆದುಕೊಳ್ಳುವುದು. ಸುಖದಾತನ ಮಕ್ಕಳು ಫಾಲೋ ಫಾದರ್ ಮಾಡುವವರಾಗಿದ್ದಾರೆ. ಒಳ್ಳೆಯದು. ಈ ಬಾರಿ ಯಾರು ಬಂದಿದ್ದೀರಿ? ಅವರಲ್ಲಿ ಯಾರು ಪ್ರತಿದಿನ ಮುರಳಿ ಕೇಳ್ತಾರೆ? ಯಾರಾದರೂ ಮುರಳಿ ಕೇಳದೆ ಇರುವವರಿದ್ದೀರಾ? ಕೈ ಎತ್ತಿ. ಯಾರೂ ಇಲ್ಲ. ಒಳ್ಳೆಯದು. ಯಾರು ಮುರಳಿ ಓದುವುದಿಲ್ಲ, ಕೇಳುವುದಿಲ್ಲ, ಅವರು ಎದ್ದು ನಿಲ್ಲಿ. ಕೆಲವರೇ ಇದ್ದಾರೆ, ಪರವಾಗಿಲ್ಲ. ಆದರೆ ಈಗ ಯಾವ ಸಮಯ ಸಿಕ್ಕಿದೆ ಅದರಲ್ಲಿ ತಂದೆಯ ಮಹಾವಾಕ್ಯಗಳನ್ನು, ಪರಮಧಾಮದಿಂದ ಬಾಪ್ತಾದರವರು ಬರ್ತಾರೆ, ಸೂಕ್ಷ್ಮ ವತನದಿಂದ ಬ್ರಹ್ಮಬಾಬಾ ಬರ್ತಾರೆ ಮತ್ತು ಬಂದು ಮಹಾವಾಕ್ಯಗಳನ್ನು ಉಚ್ಚಾರಣೆ ಮಾಡ್ತಾರೆ. ಆದ್ದರಿಂದ ಮುರಳಿ ಎಂದೂ ಸಹ ಒಂದು ದಿನವೂ ಮಿಸ್ ಮಾಡಬಾರದು. ತಮ್ಮ ಬಾಪ್ತಾದರವರ ಹೃದಯ ಸಿಂಹಾಸನ ಬಿಟ್ಟು ಹೋಗ್ತದೆ. ಆದ್ದರಿಂದ ಯಾರೆಲ್ಲ ಮುರಳಿಯನ್ನು ತಪ್ಪಿಸುತ್ತಾರೆ ಅವರು 3 ಸಿಂಹಾಸನಕ್ಕೆ ಮಾಲೀಕರಲ್ಲ ಎಂದು ತಿಳಿದುಕೊಳ್ಳಬೇಕು. 2 ಸಿಂಹಾಸನಕ್ಕೆ ಮಾಲೀಕರು ಯಥಾಶಕ್ತಿ ಅನುಸಾರವಾಗಿ ಆಗ್ತಾರೆ. ಆದ್ದರಿಂದ ಮುರಳಿ ಮುರಳಿ ಮುರಳಿ. ಏಕೆಂದರೆ ಮುರಳಿಯಲ್ಲಿ ಪ್ರತಿದಿನ ಡೈರೆಕ್ಷನ್ ಇರ್ತದೆ. 4 ಸಬ್ಜೆಕ್ಟ್ಗಳ ಡೈರೆಕ್ಷನ್ ಇರ್ತದೆ. ಅಂದಾಗ ಪ್ರತಿದಿನದ ಡೈರೆಕ್ಷನ್ ತೆಗೆದುಕೊಳ್ಳಬೇಕಲ್ಲವೇ? ಯಾರೆಲ್ಲ ತಪ್ಪಿಸುತ್ತೀರಿ, ಕಾರಣದಿಂದಾಗಲಿ ಅಕಾರಣದಿಂದಾಗಲಿ, ಅವರು ಹೇಗೆ ಮುರಳಿ ಕೇಳುವುದು ಎಂದು ತಮ್ಮ ಪ್ರೋಗ್ರಾಂ ಮಾಡಿಕೊಳ್ಳಬೇಕು. ಯಾವುದಾದರೂ ನಿವಾರಣೆಯನ್ನು ಯೋಚಿಸಿ. ಈಗಿನ ಸಮಯದಲ್ಲಿ ವಿಜ್ಞಾನದ ಸಾಧನಗಳು ತಮಗಾಗಿ ಇವೆ. ಬ್ರಹ್ಮ ತಂದೆಯಲ್ಲಿ ಪ್ರವೇಶತೆಯ 100 ವರ್ಷದ ಮೊದಲು ಈ ವಿಜ್ಞಾನ ಬಂದಿದೆ. ತಮಗೂ ಕೆಲಸಕ್ಕೆ ಬರ್ತದೆ. ಆದ್ದರಿಂದ ಅದನ್ನು ಉಪಯೋಗಿಸಿ ಲಾಭ ತೆಗೆದುಕೊಳ್ಳಿ. ಒಳ್ಳೆಯದು. ಎದುರಿನಲ್ಲಿ ಕುಳಿತಿರುವವರು ಮತ್ತು ಎಲ್ಲಾದರೂ ಕೇಳುತ್ತಿರುವ ಮಕ್ಕಳಿಗೆ ಬಾಪ್ತಾದರವರ ಹೃದಯ ತುಂಬಿ ಪ್ರೀತಿಯಿಂದ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಸೇವೆಯ ಸರದಿ UP ಬನಾರಸ್ನದ್ದಾಗಿದೆ. UPಯಿಂದ ಬ್ರಹ್ಮ ತಂದೆಯ ಜಗದಂಬಾರವರ ಬಹಳ ಪ್ರೀತಿ ಇದೆ.
ಎಷ್ಟು ಬಾರಿ ಬ್ರಹ್ಮ ತಂದೆ ಯುಪಿಯಲ್ಲಿ ಬಂದಿದ್ದಾರೆ, ಅಷ್ಟು ಬಾರಿ ಬಾಂಬೆಯಲ್ಲಿಯೂ ಬಂದಿದ್ದಾರೆ. ಆದರೆ ಯುಪಿಯಲ್ಲಿಯೂ ಬಂದಿದ್ದಾರೆ. ಯಾವ ಸ್ಥಾನದಲ್ಲಿ ಬ್ರಹ್ಮ ತಂದೆಯ ಹೆಜ್ಜೆ ಇಡುವರೋ ಆ ಸ್ಥಾನ ಎಷ್ಟು ಭಾಗ್ಯಶಾಲಿಯಾಗಿದೆ. ಲಖನೌ ಮತ್ತು ಕಾನ್ಪುರ್ ಎರಡೂ ಈ ಭಾಗ್ಯದ ಅಧಿಕಾರಗಳಾಗಿವೆ. ಬಾಂಬೆಯದ್ದಾಗಿದೆ, ಆದರೆ ಈಗ ಯುಪಿಯ ಸರದಿಯಾಗಿದೆ. ಡೈರೆಕ್ಟ್ ತಂದೆ ತಾಯಿಯ ಶಿಕ್ಷಣಗಳ ಹನಿಗಳು ಯುಪಿಯಲ್ಲಿ ಬಿದ್ದಿವೆ. ಈಗ ಯುಪಿ ಮುಂದೆ ಏನು ಮಾಡಬೇಕು? ವಾಣಿಯ ಮೂಲಕ ಮೇಳಗಳಲ್ಲಿ ಸೇವೆಯಂತೂ ಮಾಡುತ್ತೀರಿ, ಆದರೆ ಈಗ ಸಮಯ ಅನುಸಾರ ಬಾಪ್ದಾದ ಹೇಳುತ್ತಾ ಬಂದಿದ್ದಾರೆ, ಮೊದಲಿನ ವಾರಸುದಾರರು ಮತ್ತು ಪ್ರಸಿದ್ಧ ಮೈಕ್. ಪ್ರಸಿದ್ಧದ ಅರ್ಥವಾಗಿದೆ ಅವರ ಹೇಳುವ ಪ್ರಭಾವ ಕೇಳುವವರ ಮೇಲೆ ಬೀಳುವಂಥದ್ದಾಗಿದೆ. ಇಂತಹ ಮೈಕ್ ತಯಾರು ಮಾಡಿ. ಇಂತಹ ವಾರಸುದಾರರ ಗುಂಪು ಪ್ರತಿ ಸೆಂಟರ್ನಲ್ಲಿರಲಿ. ಯುಪಿನಲ್ಲಿ ಎಷ್ಟೊಂದು ಸೆಂಟರ್ಗಳಿವೆ, ಬಹಳಷ್ಟಿವೆಯಲ್ಲವೇ? ಅಂದಾಗ ಇಷ್ಟು ಸೇವಾ ಕೇಂದ್ರಗಳನ್ನು ತೆರೆಯಬೇಕು. ಲೆಕ್ಕ ಮಾಡಿ, ಎಷ್ಟೊಂದು ಸೆಂಟರ್ಗಳಿವೆ ಮತ್ತು ಎಷ್ಟು ವಾರಸುದಾರರಾಗಿದ್ದಾರೆ ಮತ್ತು ಎಷ್ಟು ಆಗಬೇಕು, ಅಷ್ಟು ಆಗಿದ್ದಾರೆಯೇ ಅಥವಾ ಇಲ್ಲ? ಒಂದು ವೇಳೆ ಆಗಬೇಕೆಂದರೆ ಸಮಯದ ಮೇಲೆ ಯಾವುದೇ ಭರವಸೆ ಇಲ್ಲ. ಬೇಗ ಬೇಗ ವಾರಸುದಾರರು ಮತ್ತು ಮೈಕನ್ನು ತಯಾರು ಮಾಡಿ. ಯಾರ ಧ್ವನಿಯಿಂದ ಅನೇಕಾತ್ಮರ ಭಾಗ್ಯದ ರೇಖೆ ತೆರೆದು ಬಿಡಲಿ. ಏಕೆಂದರೆ ನೀವಂತೂ ಬಹಳಷ್ಟು ಸೇವೆಯನ್ನು ಮಾಡಿದಿರಿ. ಯಾರು ಹಳಬರಿದ್ದಾರೆ ಅವರಂತೂ ಬಹಳ ಸೇವೆ ಮಾಡಿದ್ದಾರೆ. ಈಗ ಸೇವೆಯನ್ನು ಮಾಡಿಸಿರಿ. ಮಾಡುವವರು ತಯಾರಿ ಮಾಡಿರಿ. ಮಾಡಬಹುದಲ್ಲವೇ? ಟೀಚರ್ಸ್ ಕೈ ಎತ್ತಿ. ಒಳ್ಳೆಯದು. ಟೀಚರ್ಸ್ ಬಹಳಷ್ಟಿದ್ದೀರಿ. ಎಷ್ಟೇ ತಯಾರಿ ಮಾಡಿದ್ದೀರಿ? ಪ್ರತಿಯೊಂದು ಸೆಂಟರ್ ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು. ಸೆಂಟರ್ನ ಲಿಸ್ಟ್ನಲ್ಲಿದ್ದೀರಿ. ಅವಶ್ಯವಾಗಿ ಪ್ರೂಫ್ ಕೊಡಬೇಕು. ಏಕೆಂದರೆ ಸಮಯದ ಯಾವುದೇ ಭರವಸೆ ಇಲ್ಲ. ಯಾವುದಾದರೂ ಏನಾದರೂ ಆಗಬಹುದು. ಅದಕ್ಕಾಗಿ ಬಾಪ್ದಾದ ಎಲ್ಲ ಝೋನಿಗೆ ಯಾರೆಲ್ಲ ಬಂದಿದ್ದಾರೆ, ಬಂದಿಲ್ಲವೋ ಎಲ್ಲ ಝೋನಿನವರಿಗೆ ಇದೇ ಹೇಳ್ತಾರೆ, ಈಗ ಮುಂದುವರಿಯಿರಿ. ಕ್ಲಾಸುಗಳು ನಡೆಯುತ್ತಿರುತ್ತವೆ, ಸಂಖ್ಯೆ ಹೆಚ್ಚಾಗುತ್ತಿರುತ್ತದೆ. ಆದರೆ ಈಗ ನಿಮಿತ್ತರಾಗುವವರು ಮಾಡಿ ಮತ್ತು ಮಾಡುವುದಕ್ಕಾಗಿ ಬಾಪ್ದಾದರವರು ನೋಡಿದ್ದಾರೆ. ಪ್ರತಿ ಝೋನ್ನಲ್ಲಿ ಇಂತಹ ಆತ್ಮರಿರಲಿ, ಯಾರು ನಿಮಿತ್ತರಾಗಬಹುದು. ಯುಪಿಯವರು ಒಂದಂತೂ ಭಕ್ತರ ಕಲ್ಯಾಣ ಮಾಡಿ. ಭಕ್ತರು ಎಂದು ಹೇಳಿಕೊಳ್ಳುವವರು ಬಹಳ ಕಡಿಮೆ ಇದ್ದಾರೆ. ಆದರೆ ಭಕ್ತಿಯೂ ಇದೆ. ಅವರಿಗೆ ಭಕ್ತಿಯ ಫಲ ಕೊಡಿಸಿ. ಬಹಳ ಪರಿಶ್ರಮ ಪಡ್ತೀರಿ. ಬಾಪ್ದಾದರವರು ನೋಡಿದರು, ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥದಲ್ಲಿ ಮುಂದುವರಿಯುತ್ತಿದ್ದಾರೆ. ಆದರೆ ಈಗಲೂ ಮುಂದುವರಿಯಲು ಮಾರ್ಜಿನ್ ಇದೆ. ಮಾಡುತ್ತಿದ್ದೀರಿ, ಈ ರೀತಿಯಲ್ಲ, ಮಾಡುತ್ತಿದ್ದೀರಿ. ಆದರೆ ಸ್ವಲ್ಪ ಇನ್ನೂ ತೀವ್ರತೆ ಹೆಚ್ಚಿಸಿರಿ. ಒಳ್ಳೆಯವರಾಗಿದ್ದೀರಿ ಮತ್ತು ಒಳ್ಳೆಯ ಸೇವೆ ಮಾಡುತ್ತೀರಿ. ಎಲ್ಲ ದಾದಿಯರೂ ಸಹ ನಿಮಗೆ ಶುಭಾಶಯಗಳನ್ನು ಕೊಡ್ತಾರೆ. ಪಾಂಡವರು ಎಷ್ಟೊಂದು ಜನ ಬಂದಿದ್ದೀರಿ. ಪಾಂಡವರು ಕಡಿಮೆಯೇನಿಲ್ಲ. ಕೆಲ ಸೇವೆಗಳನ್ನು ಪಾಂಡವರೇ ಮಾಡಬಹುದು. ಅದಕ್ಕೆ ಪಾಂಡವರಿಗೂ ಬಾಪ್ದಾದ ಮತ್ತು ಸರ್ವ ಮಧುಬನ ನಿವಾಸಿಯರು ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಒಳ್ಳೆಯದು. ವರದಾನ: ಬುದ್ಧಿ ಎಂಬ ಕಾಲು ಮರ್ಯಾದೆಯ ಗೆರೆಯೊಳಗೆ ಇಡುವಂತಹ ಸರ್ವ ಪ್ರಾಪ್ತಿ ಸಂಪನ್ನ ಶಕ್ತಿಶಾಲಿ ಭವ. ಯಾವ ಮಕ್ಕಳ ಬುದ್ಧಿ ಎಂಬ ಕಾಲು ಮರ್ಯಾದೆಯ ಗೆರೆಯಿಂದ ಸ್ವಲ್ಪವೂ ಹೊರಗೆ ಹೋಗೋದಿಲ್ಲ, ಅವರು ಲಕ್ಕಿ ಮತ್ತು ಲವ್ಲಿ ಆಗ್ತಾರೆ. ಅವರೆಂದಿಗೂ ವಿಘ್ನ ಅಥವಾ ಬಿರುಗಾಳಿ, ಬೇಸರ, ಆಲಸ್ಯ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಬರುತ್ತದೆ ಎಂದರೆ ತಿಳಿದುಕೊಳ್ಳಿ, ಅವಶ್ಯವಾಗಿ ಬುದ್ಧಿ ಎಂಬ ಕಾಲು ಮರ್ಯಾದೆಯ ಗೆರೆಯಿಂದ ಹೊರಗೆ ಹೋಗಿದೆ. ಗೆರೆಯಿಂದ ಹೊರಗಿಡುವುದು ಅರ್ಥಾತ್ ಫಕೀರರಾಗುವುದು. ಆದ್ದರಿಂದ ಎಂದಿಗೂ ಫಕೀರ ಅಂದರೆ ಬೇಡುವವರಲ್ಲ, ಸಮಾಪ್ತಿ ಸಂಪನ್ನ ಶಕ್ತಿಶಾಲಿ, ಸರ್ವ ಪ್ರಾಪ್ತಿ ಸಂಪನ್ನ ಶಕ್ತಿಶಾಲಿಯಾಗಿರಿ. ಸುವಾಕ್ಯ: ಯಾರು ಸದಾ ಭಿನ್ನ ಹಾಗೂ ತಂದೆಯ ಪ್ರಿಯರಾಗಿದ್ದಾರೆಯೋ ಅವರು ಸುರಕ್ಷಿತವಾಗಿರ್ತಾರೆ. ಅವ್ಯಕ್ತ ಸೂಚನೆ: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛಾಗಿರಿ. ದೃಢತೆ ಸಫಲತೆಯ ಚಾಬಿಯಾಗಿದೆ. ಸಫಲತೆ ನೀವು ಮಕ್ಕಳ ಜನ್ಮಸಿದ್ಧ ಅಧಿಕಾರವಾಗಿದೆ. ಹಾಗಾಗಿ ದೃಢತೆಯನ್ನು ಉಪಯೋಗಿಸಿರಿ. ಹುಡುಗಾಟಿಕೆಯಲ್ಲಿ ಬರಬೇಡಿ.
ಆಗಿಬಿಡುವುದು, ಮಾಡಿಬಿಡುತ್ತೇವೆ, ಈ ರೀತಿ ಯೋಚಿಸಬೇಡಿ. ದೃಢ ಸಂಕಲ್ಪದ ಮನಸ್ಸಿನಿಂದ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ವಿಜಯಿಯಾಗಿರಿ. ಒಳ್ಳೆಯದು. ಓಂ ಶಾಂತಿ.